ಹಾಯ್ ವ್ಯೂವರ್ಸ್, ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದರಿಂದ ಯಾವ ಥರ ಯೂಸ್ ಆಗುತ್ತೆ, ಅದರಿಂದ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಅಂತ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದಾನೆ. ಈಗ ಸ್ಟಾಕ್ ಮಾರ್ಕೆಟನ್ನು ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಹತ್ರ ಏನೇನು ರಿಕ್ವೈರ್ಡ್ ಇರಬೇಕು, ಏನೇನು ಅವಶ್ಯಕತೆ ಇರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸುಮಾರು ಜನ ನಿಮಗೆ ಸ್ಟಾಕ್ ಮಾರ್ಕೆಟನ್ನು ಹೇಳ್ಕೊಡ್ತೀನಿ ಬನ್ನಿ ನಮ್ಮ ಹತ್ರ ಅಂದ್ಕೊಂಡು ಹೇಳ್ತಾರೆ. ಅವ್ರ ಹತ್ರ ಹೋದರೆ ಒಂದು 2,000 ರೂಪಾಯಿ 3,000 ರೂಪಾಯಿ ಕಿತ್ಕೋತಾರೆ ಕನ್ಸಲ್ಟಿಂಗ್ ಫೀಸ್ ಥರ. ಆಮೇಲೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಯಾವ ಥರ ಟ್ರೇಡಿಂಗ್ಸ್ ಇರುತ್ತೆ, ಏನು ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಹೋದರೆ ಲೈಕ್ ಮಾಡಿ. ಜಾಸ್ತಿ ವೀಡಿಯೋಸ್ ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಮೇನ್ ರಿಕ್ವೈರ್ಡ್ ಆಗಿರೋ ಅಂತಂತಂದರೆ ಈ 5 ಸ್ಟೆಪ್ಸನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಅದೇನಂತಂದರೆ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಅಕೌಂಟ್ಸ್ ಇರಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು, ಯಾವ ಥರ ಮೊದಲನೇದಾಗಿ ವಾಟ್ ಯು ನೀಡ್, ನಮ್ಗೆ ಯಾವ ಥರ ಏನು ಬೇಕು ಮೊದಲನೇದಾಗಿ ಅನ್ನೋದೇ ಈ ವಿಡಿಯೋದಲ್ಲಿ ನಾವು ಈ 5 ಪಾಯಿಂಟನ್ನು ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದನ್ನು ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ಟಾಕ್ ಮಾರ್ಕೆಟ್ಗೆ ಏನೇನು ರಿಕ್ವೈರ್ಡ್ ಇದೆ ಅನ್ನೋದು. ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಫಿಕ್ಸೆಡ್ ರಿಟರ್ನ್ಸ್ ಬಂದೇ ಬರುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡಿ. ಸಮುದ್ರದಷ್ಟಿದೆ ಸ್ಟಾಕ್ ಮಾರ್ಕೆಟು, ಅದರಲ್ಲಿ ನಾನು ಒಂದು ಹನಿಯಷ್ಟು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಅದನ್ನು ಮೇಯ್ನಾಗಿ ನೀವು ನಿಮ್ಮ ಸೇವ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಅಂದ ತಕ್ಷಣ ನಾವು ದೊಡ್ಡ ಇದಾಗ್ಬಿಡ್ಬೋದು, ಕೋಟ್ಯಾಧಿಪತಿಗಳಾಗ್ಬಿಡ್ಬೋದು ಅನ್ನೋ ಕಲ್ಪನೆಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ನಿಮಗೆ. ನೀವು ಸ್ಟಾಕ್ ಬ್ರೋಕರ್ ಹತ್ರ ಒಂದು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಅವರು ನಮಗೆ ಕ್ಲಿಯರಾಗಿ ಹೇಳ್ಕೊಡ್ತಾ ಹೋಗ್ತಾರೆ ಯಾವ ಥರ ಸ್ಟಾಕ್ ಬ್ರೋಕ್ ಅಕೌಂಟ್ ಇರೋದು. ನಾವು ನಮಗೆ ಟ್ರೇಡ್ ಮಾಡೋಕ್ಕೆ ಈಸಿ ಆಗೋ ಥರ ಪರ್ಚೇಸು ಮತ್ತು ಸೆಲ್ ಮಾಡಲಿಕ್ಕೆ ಏನು ಮಾಡ್ಬೋದು, ಮತ್ತು ಅದರ ಅಲರ್ಟ್ಸ್ ಎಲ್ಲ ನಮಗೆ ಬರ್ತಾ ಇರುತ್ತೆ. ಅವ್ರ ಹತ್ರ ನಾವು ಸ್ಟಾಕ್ ಬ್ರೋಕರ್ ಹತ್ರ ಅಕೌಂಟ್ ಓಪನ್ ಮಾಡ್ತಾರೆ, ಇನ್ಫಾರ್ಮ್ ಮಾಡ್ತಾ ಇರ್ತಾರೆ ನಮಗೆ ಯಾವ ಈ ಥರ ಸ್ಟಾಕ್ಸ್ ಇದೆ, ಪರ್ಚೇಸ್ ಮಾಡ್ಬೋದು, ಸೆಲ್ ಮಾಡಿದ್ರೆ ಲಾಭ ಬರುತ್ತೆ, ಆ ಥರ ಹೇಳ್ಕೊಡ್ತಾ ಹೋಗ್ತಾ ಇರ್ತಾರೆ. ನಾನು ಇದು ಮೇನ್ಲಿ ಬೇಕಾಗಿರೋದು ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಡು ಅನ್ನೋದು. ಪ್ಯಾನ್ ಕಾರ್ಡ್ ಗೊತ್ತು ನಿಮಗೆ, ಎಲ್ಲಿ ಮಾಡಿಕೊಡ್ತಾರೆ ಏನು ಅನ್ನೋದು. ಅಡ್ರೆಸ್ ಪ್ರೂಫ್ಗೆ ನೀವು DL ID, ವೋಟರ್ ID, ಆಧಾರ್ ಕಾರ್ಡನ್ನು ಸಹ ಯೂಸ್ ಮಾಡ್ಬೋದು. ಇನ್ಕಮ್ ಪ್ರೂಫ್ ಬಂದು ಬ್ಯಾಂಕ್ದು ಸ್ಟೇಟ್ಮೆಂಟ್ ತೋರಿಸ್ಬೇಕಾಗುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟು. ಕ್ಯಾನ್ಸಲ್ಡ್ ಚೆಕ್ಸ್ ಬಂದು ನಿಮ್ಮ ಅಕೌಂಟನ್ನು ಲಿಂಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಡಿಮ್ಯಾಟ್ ಅಕೌಂಟ್ಗೆ ನಿಮ್ಮ ಅಕೌಂಟನ್ನು ಲಿಂಕ್ ಮಾಡಿಸ್ಲಿಕ್ಕೆ ಕ್ಯಾನ್ಸಲ್ಡ್ ಚೆಕ್ಸನ್ನು ಕೇಳ್ತಾರೆ ಬ್ಯಾಂಕಲ್ಲಿ. ನೀವು ಈ 4 ಡಾಕ್ಯುಮೆಂಟ್ಸು ನೀಡಿರುತ್ತೆ ಸ್ಟಾಕ್ ಮಾರ್ಕೆಟನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ. ನಾವು ಯಾವ ಥರ ಪರ್ಚೇಸಿಂಗ್ ಎಲ್ಲ ಮಾಡಬೇಕು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ. ಟ್ರೇಡಿಂಗ್ ಯಾವ ಥರ ಇರುತ್ತೆ ಅಂತಂದರೆ, ಫಸ್ಟು ಡೆಲಿವರಿ ಅಂತ ಒಂದು ಶೇರ್ಸನ್ನು ಪರ್ಚೇಸ್ ಮಾಡಿದ್ರೆ ಅದನ್ನ 1 ತಿಂಗಳ ತನಕ ನಾವು ಯಾವುದೇ ಥರದ ಸೆಲ್ ಮಾಡಲಿಕ್ಕಾಗಲ್ಲ, ಅಂಥದ್ದನ್ನು ಡೆಲಿವರಿ ಅಂತ ಕರಿತೀವಿ. ಇನ್ನು ಸೆಕೆಂಡಾಗಿ ಇಂಟ್ರಾಟೆಡ್ ಅಂತಂದರೆ ಒಂದು ಶೇರನ್ನು ಪರ್ಚೇಸ್ ಮಾಡಿದ್ರೆ ಅದನ್ನ ಆ ದಿನದಲ್ಲಿ ನಾವು ಮಾರೋಕ್ಕಾಗಲ್ಲ. 1 ದಿನ ಅದು ನಮ್ಮ ಹತ್ರನೇ ಇರಬೇಕಾಗುತ್ತೆ. ಅದನ್ನು 1 ದಿನ ಆದಮೇಲೆ ಸೆಲ್ ಮಾಡ್ಬೋದು. F&O ಅನ್ನೋದು ಡೆರಿವೇಟಿವ್ ಮಾರ್ಕೆಟಿಂಗ್ ಅದು ಹೈ ಲೆವೆಲ್ ಆಗಿ ಸ್ಟಾಕ್ ಮಾರ್ಕೆಟನ್ನು ನಾವು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದು ಒಂದು F&O ಅಲ್ಲಿ ಇರುತ್ತೆ. F&O ನೀವು ಸ್ಟಾರ್ಟಿಂಗಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಬಿಗಿನರ್ಸ್ಗೆ ಅಷ್ಟಾಗಿ ಹೈ ಲೆವೆಲ್ ಆಫ್ ದಿ ಸ್ಟಾಕ್ ಪರ್ಚೇಸಲ್ಲಿ ನಾಲೆಡ್ಜ್ ಇರೋಲ್ಲ. ನೆಕ್ಸ್ಟು ನಾವು ಯಾವ್ಯಾವ ಥರದ ಅಕೌಂಟ್ ರಿಕ್ವೈರ್ಮೆಂಟ್ ಇದೆ ಅಂತ ನೋಡೋದಾದರೆ, ಟ್ರೇಡಿಂಗ್ ಅಕೌಂಟ್ ಒಂದು, ಅದೇ ಬ್ರೋಕರ್ ಹತ್ರ ಓಪನ್ ಮಾಡಲಿಕ್ಕೆ ಹೇಳೋದ್ನಲ್ಲ, ಅದು ಡಿಮ್ಯಾಟ್ ಅಕೌಂಟು. ನೀವು ಟ್ರೇಡಿಂಗ್ ಅಕೌಂಟ್ ಬಂದು ಡಿಮ್ಯಾಟ್ ಅಕೌಂಟ್ ಬಂದು NSDC ಮತ್ತು CDSE ಅಂತ ರಿಜಿಸ್ಟರ್ ಆಗಿರುವಂಥ ಬ್ಯಾಂಕ್ಗಳಲ್ಲೇ ಓಪನ್ ಮಾಡಬೇಕಾಗುತ್ತೆ. ಡಿಮ್ಯಾಟ್ ಅಕೌಂಟ್ನ ನೀವು ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಓಪನ್ ಮಾಡ್ಬೋದು. ಅಕೌಂಟ್ಗೆ ಬರೋದಾದರೆ ಅಕಸ್ಮಾತ್ ನೀವು ಗೋಲ್ಡು ಮತ್ತು ಸಿಲ್ವರ್ ಅಥವಾ ಕ್ರೂಡ್ ಇದು ಶೇರ್ಸ್ ರಿಲೇಟೆಡ್ ಕಂಪನೀಸ್ದು ಶೇರ್ಸ್ ಪರ್ಚೇಸ್ ಮಾಡಬೇಕು ಅಂದಾಗ ಕಮಾಡಿಟಿ ಅಕೌಂಟ್ ರಿಕ್ವೈರ್ಡ್ ಇರುತ್ತೆ. ಕಮಾಡಿಟಿ ಅಕೌಂಟನ್ನು ಯೂಸ್ ಮಾಡೋಕ್ಕಿಂತ ಮುಂದೆ ಮಾಡಬೇಕು ಅಂದರೆ ಕೆಲವು ಟೆಕ್ನಿಕಲ್ ಅನಾಲಿಸಿಸನ್ನು ಮಾಡಬೇಕಾಗುತ್ತೆ. ಅವು ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ. ಆಮೇಲೆ ನಾವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಯಾವ್ಯಾವ ಥರ ಎಚ್ಚರಿಕಾ ಕ್ರಮಗಳನ್ನು ಯೂಸ್ ಮಾಡಬೇಕು ಅಂದರೆ, ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಓಪನ್ ಮಾಡಿಸ್ಬೇಕಾಗತ್ತೆ. ಯಾವುದೇ ಥರದ ಅಕೌಂಟ್ ರಿಲೇಟೆಡ್ ಯಾರ ಜೊತೆನೂ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಯಾರಾದರೂ ಅಡ್ವೈಸ್ ಕೊಡ್ತಾರೆ, ಈ ಶೇರ್ಸ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅಷ್ಟು ಲಾಭ ಬರುತ್ತೆ ಅಂತ ಯಾರಾದರೂ ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ. ಫಿಕ್ಸೆಡ್ ರಿಟರ್ನ್ಸ್ ಬರುತ್ತೆ ಅಂತ ಹೇಳಿದ್ರೆ ನಂಬೇಡಿ. ಪೆನ್ನಿ ಸ್ಟಾಕ್ ಅಂತ ಬರುತ್ತೆ. ಸ್ಟಾಕಿಂದ ಬಿಗಿನಿಂಗಲ್ಲಿ ನೀವು ದೂರ ಇರೋದೇ ಒಳ್ಳೆಯದು. ಯಾಕಂತಂದರೆ ಪೆನ್ನಿ ಸ್ಟಾಕ್ ಅನ್ನೋದ್ರಿಂದ ಯಾವುದೇ ಥರ ರಿಟರ್ನ್ಸ್ ಬಂದಿದ್ದಾಗಲಿ ನಾನು ನೋಡಿಲ್ಲ. ಇನ್ನು ಗೊತ್ತಾದರೆ ನಾನು ನೆಕ್ಸ್ಟ್ ವೀಡಿಯೋಲಿ ಫುಲ್ ಡೀಟೇಲ್ಡಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ.